ನಮಸ್ಕಾರ ಸ್ನೇಹಿತರೆ. ನನಗೆ ಬಿಗ್ ಬಾಸ್ ಸೀಸನ್ 12 ಈಗೀಗ ನೋಡ್ತಾ ಇದ್ರೆ ಒಬ್ಬರನ್ನ ಗೆಲ್ಲಿಸೋದಕ್ಕೋಸ್ಕರ ಇಡೀ ಬಿಗ್ ಬಾಸ್ ಟೀಮ್ ಕೆಲಸವನ್ನು ಮಾಡ್ತಿದೆ, ಹಗಲು ರಾತ್ರಿ ಎನ್ನದೆ ಈ ರೀತಿಯಾದಂಥ ಒದ್ದಾಟವನ್ನು ಮಾಡ್ತಿದೆಯೇನೋ ಅನ್ನುವಂಥ ಪ್ರಶ್ನೆ ಈಗ ಮೂಡಿದೆ. ಅದರಲ್ಲೂ ಕೂಡ ಈ ಕಿಚ್ಚ ಸುದೀಪ್ ಅವರಿಂದ ಹಿಡಿದು ಬಿಗ್ ಬಾಸ್ ಟೀಮ್ನ ಎಲ್ಲ ಟೆಕ್ನಿಷಿಯನ್ಸ್ಗಳು ಕೂಡ ಇದಕ್ಕೆ ಪೂರಕವಾದಂಥ ವಾತಾವರಣವನ್ನೇ ನಿರ್ಮಾಣ ಮಾಡಿ ಕೊಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದ್ದಿದೆ. ಅದಕ್ಕೆ ಕಾರಣವೂ ಕೂಡ ಇದೆ. ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟು ಜನ ಸದಸ್ಯರು ಒಂದೊಂದು ಲೆಕ್ಕಾಚಾರವನ್ನು ಹಾಕಿಕೊಂಡು ಬಿಗ್ ಬಾಸ್ ಮನೆಯ ಆಟವನ್ನು ಆಡುವಂತಹ ಪ್ರಯತ್ನವನ್ನು ಮಾಡ್ತಾಯಿದ್ರೆ, ಬಿಗ್ ಬಾಸ್ ಮನೆಯಲ್ಲಿರುವಂತಹ ಇನ್ನೊಂದಷ್ಟು ಜನ ಬೇರೆಯದೇ ಲೆಕ್ಕಾಚಾರವನ್ನು ಹಾಕ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯ ಹೊರಗಡೆ ಇರೋರು ಮತ್ತೊಂದಷ್ಟು ಲೆಕ್ಕಾಚಾರವನ್ನು ಹಾಕಿಕೊಂಡು ಆಟವನ್ನು ಆಡಿಸ್ತಿದ್ದಾರೆ. ಈಗ ಸದ್ಯಕ್ಕೆ ಸಿಕ್ಕಿರುವಂಥ ಇನ್ಫಾರ್ಮೇಷನ್ನ ಪ್ರಕಾರ ಅಥವಾ ಮಾಹಿತಿಯ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಒಬ್ಬ ಸದಸ್ಯರನ್ನು ಇಲ್ಲಿ ಇಡೀ ಬಿಗ್ ಬಾಸ್ನ ಟೀಮ್ ಗೆಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇದ್ದಿದೆ. ಯಾಕೆ ಇಂಥದ್ದೊಂದು ಅನುಮಾನ ಬರ್ತಿದೆ ಅಂತೇಳಿ ಕೇಳಿದ್ರೆ ಅದಕ್ಕೆ ಕಾರಣ ಇದೆ. ಹಾಗಾದರೆ ಏನದು ಕಾರಣ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಯಾರು ಅಂತೇಳಿ ಕೇಳಿದ್ರೆ ಎಲ್ಲರ ಬಾಯಲ್ಲೂ ಕೂಡ ಬರ್ತಿರುವಂಥ ಹೆಸರು ಗಿಲ್ಲಿ ನಟನದ್ದು. ಆದರೆ ನನ್ನ ಬಾಯಲ್ಲಿ ಬರ್ತಿರುವಂಥ ಹೆಸರು ಗಿಲ್ಲಿ ನಟನದಲ್ಲ. ನಾನು ಹೇಳುವಂಥದ್ದು ಈ ಸೀಸನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಗಿಲ್ಲಿ ನಟನನ್ನು ಗೆಲ್ಲಿಸುವಂಥ ಲಕ್ಷಣಗಳೇ ಕಾಣಿಸ್ತಿಲ್ಲ. ಹೌದು, ಈ ಮಾತು 100ಕ್ಕೆ 100 ನಿಜ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಅಂಥ ಲಕ್ಷಣಗಳು ಈಗ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ತಿದೆ. ಅಂತಹ ಲಕ್ಷಣಗಳು ಬಿಗ್ ಬಾಸ್ ಮನೆಯಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿದೆ. ಯಾಕಂತ ಹೇಳಿದ್ರೆ ಇದು ಕೆಲವರಿಗೆ ಒಪ್ಪಲಿಕ್ಕೆ ಅಥವಾ ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆದರೂ ಕೂಡ ಇದು 100ಕ್ಕೆ 100 ಸತ್ಯ ವಿಚಾರ. ಯಾಕೆ ನಾನು ಈ ರೀತಿ ಹೇಳ್ತಿದ್ದೀನಿ? ಬಿಗ್ ಬಾಸ್ ಮನೆಯಲ್ಲಿ ಈಗ ಸದ್ಯಕ್ಕಿರುವಂಥದ್ದು 8 ಜನ ಸ್ಪರ್ಧಿಗಳು. ಇದರಲ್ಲಿ ಒಬ್ಬರು ಈ ವಾರ ಹೋದರು, ಅಲ್ಲಿಗೆ 7 ಜನ ಸ್ಪರ್ಧಿಗಳು ಉಳ್ಕೊಂಡ್ರು. ಈ 7 ಜನ ಸ್ಪರ್ಧಿಗಳಲ್ಲಿ ಬಿಗ್ ಬಾಸ್ ಮನೆಯ ಆಟವನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಆಟ ಆಡ್ತಾ ಇದ್ದಾರೆ, ಕರೆಕ್ಟ್ ಅಲ್ವಾ? ಅವರಲ್ಲಿ ಒಬ್ಬೊಬ್ಬರದು ಒಂದೊಂದು ರೀತಿಯಾದಂಥ ಲೆಕ್ಕಾಚಾರಗಳು ಇದ್ದೇ ಇದ್ದಾವೆ. ಆದರೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಈ 7 ಜನರು ಕೂಡ ಏನು ತಮ್ಮ ಲೆಕ್ಕಾಚಾರದಲ್ಲಿ ತಾವುಗಳೇ ವಿನ್ನರು ಅಂತ ಹೇಳ್ಬಿಟ್ಟು. ಆದರೆ ಈಗ 7 ಜನರಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಒಂದು ಆಗಲೇಬೇಕು. ಮಿಡ್ ವೀಕ್ ಎಲಿಮಿನೇಷನ್ ಒಂದು ಆಯಿತು ಅಂತ ಹೇಳಿದ್ರೆ ಆವಾಗ ಮತ್ತೊಂದು ವಿಕೆಟ್ ಹೋಗುತ್ತೆ. ಆಗ ಬಿಗ್ ಬಾಸ್ ಮನೆಯಲ್ಲಿ ಆಟದ ಕಾವು ಇನ್ನಷ್ಟು ಹೆಚ್ಚಾಗುತ್ತೆ. ಈಗ ಇದರಲ್ಲಿ ಒಂದಷ್ಟು ಜನ ಗೆಲ್ಬೋದು ಅಂತೇಳಿ ಅಂದ್ಕೊಂಡ್ರೆ, ಈಗ ಟಾಪ್ 1 ಸ್ಥಾನದಲ್ಲಿ ಎಲ್ಲರೂ ಕೂಡ ಅಂದ್ಕೊಂಡಿದ್ದೇನೋ ಗಿಲ್ಲಿ ಗೆಲ್ಬಹುದು ಅಂತೇಳಿ, ಗಿಲ್ಲಿನೇ ಗೆಲ್ಲೋದು ಈ ಸೀಸನ್ನಲ್ಲಿ ಅಂತೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಸದ್ಯದ ಆಟದ ಪರಿಸ್ಥಿತಿಯನ್ನು ನೋಡಿದ್ರೆ ಗಿಲ್ಲಿಯನ್ನು ಗೆಲ್ಲಿಸುವಂತಹ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಿಲ್ಲ. ಗಿಲ್ಲಿಯನ್ನು ಗೆಲ್ಲಿಸುವಂತಹ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಿಲ್ಲ ಅನ್ನೋದು ಸತ್ಯ. ಯಾಕಂತ ಹೇಳಿದ್ರೆ ಗಿಲ್ಲಿ ಇಲ್ಲಿ ಎಲ್ಲೋ ಒಂದು ಕಡೆ ತನ್ನ ಆಟವನ್ನು ಮರೆತಿದ್ದಾನೆ, ಅಥವಾ ಆಟವನ್ನು ಮರೆತಿದ್ರೂ ಕೂಡ ಆತನಿಗೆ ಹೊರಗಡೆ ಸಿಗ್ತಿರುವಂಥ ಬೆಂಬಲವನ್ನು ಕೂಡ ಕೆಲವರು ಸಹಿಸಿಕೊಳ್ತಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಿದೆ. ಜೊತೆಗೆ ಗಿಲ್ಲಿ ಬಗ್ಗೆಯೂ ಕೂಡ ಒಂದಷ್ಟು ನೆಗೆಟಿವ್ಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಚಾನಲ್ ಕೂಡ ಗಿಲ್ಲಿ ಬಗ್ಗೆ ಅಂಥದ್ದೇನು ಗೆಲ್ಲಿಸುವಂಥ ಲಕ್ಷಣವನ್ನು ಕೂಡ ಕಾಣಿಸ್ತಿಲ್ಲ. ಇನ್ನು ಗಿಲ್ಲಿ ಬಿಟ್ಟರೆ ಸೆಕೆಂಡ್ ಇದ್ದಿದ್ದು ಅಶ್ವಿನಿ. ಈಗ ಅಶ್ವಿನಿ ಎಲ್ಲೋ ಒಂದು ಕಡೆ ಗೆಲ್ಲಬಹುದೇನೋ ಅನ್ನೋಂಥ ಲೆಕ್ಕಾಚಾರ ಇತ್ತು. ಅದು ಬಿಟ್ಟರೆ ರಘು ಗೆಲ್ಲಬಹುದು ಅಂತೇಳಿ ಇತ್ತು. ಬಟ್ ಈಗ ಸದ್ಯಕ್ಕೆ ಸಿಗ್ತಿರುವಂಥ ಅಪ್ಡೇಟ್ಸು ಅಥವಾ ಲಕ್ಷಣಗಳು ಅಥವಾ ಸುದೀಪ್ ಅವರ ಮಾತನ್ನು ಕೇಳಿಸ್ತಿದ್ರೆ ಎಲ್ಲೋ ಒಂದು ಕಡೆ ನನಗೆ ಅಶ್ವಿನಿಯನ್ನೇ ಗೆಲ್ಲಿಸುವಂತಹ ಲೆಕ್ಕಾಚಾರವನ್ನು ಇವರೆಲ್ಲರೂ ಕೂಡ ಹಾಕಿಕೊಂಡಿದ್ದಾರಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಹೌದು, ಇಂಥದ್ದೊಂದು ಅನುಮಾನ, ಇಂಥದ್ದೊಂದು ಪ್ರಶ್ನೆ ಮೂಡೋದಕ್ಕೆ ಕಾರಣವೂ ಕೂಡ ಇದೆ. ಸುಮ್ಮನೆ ಇಂಥದ್ದೊಂದು ಆ ಡೌಟು ಯಾರಿಗೂ ಕೂಡ ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದಷ್ಟು ಡೆವಲಪ್ಮೆಂಟ್ಗಳನ್ನು ನೋಡಿದ್ರೆ ಅದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಎಲ್ಲೋ ಒಂದು ಕಡೆ ಅಶ್ವಿನಿಯನ್ನು ಗೆಲ್ಲಿಸಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಈಗಿರುವಂತಹ ಅನುಮಾನ ಪ್ರಶ್ನೆ. ಯಾಕೆ ಅಶ್ವಿನಿಯನ್ನು ಗೆಲ್ಲಿಸಬೇಕು ಅನ್ನೋದು ಯಾಕೆ ಇವ್ರ ಮನಸ್ಸಿನಲ್ಲಿದೆ? ಅಶ್ವಿನಿ ಗೌಡ ಗೆದ್ದರೆ ಅಶ್ವಿನಿ ಗೌಡರಿಂದ ಬಿಗ್ ಬಾಸ್ನ ಪಾಪ್ಯುಲಾರಿಟಿ ಇನ್ನಷ್ಟು ಹೆಚ್ಚಾಗುತ್ತೆ. ಜೊತೆಗೆ ಇನ್ನೊಬ್ಬ ಮಹಿಳಾ ಸ್ಪರ್ಧೆಯನ್ನು ಗೆಲ್ಲಿಸಿದಂಗೂ ಕೂಡ ಆಗುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಂದು ಕ್ರಾಂತಿಯನ್ನು ಮಾಡ್ದಂಗೆ ಆಗುತ್ತೆ ಅನ್ನೋದು ಬಹುಶಃ ಇವರ ಲೆಕ್ಕಾಚಾರ. ಹಾಗಾಗಿನೇ ಅಶ್ವಿನಿ ಗೌಡರನ್ನು ಗೆಲ್ಲಿಸಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಆದರೆ ಅಶ್ವಿನಿ ಗೌಡರನ್ನು ಗೆಲ್ಲಿಸೋದು ಅಷ್ಟು ಸುಲಭನಾ ಅಂತೇಳಿ ಕೇಳಿದ್ರೆ ಅದು ಕೂಡ ಅಷ್ಟು ಸುಲಭ ಅಲ್ಲ. ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಟ್ರಾಂಗೆಸ್ಟ್ ಸ್ಪರ್ಧೆ, ಅದರಲ್ಲೇನು ಕೂಡ ಎರಡನೇ ಡೌಟೇ ಇಲ್ಲ. ಆದರೆ ಅಶ್ವಿನಿ ಗೌಡರನ್ನು ಗೆಲ್ಲಿಸುವಂಥದ್ದು ಬಿಗ್ ಬಾಸ್ ಮನೆಯ
ಮತ್ತು ಕಲರ್ಸ್ ವಾಹಿನಿಯ ವಿರುದ್ಧ ಒಂದು ಆಕ್ರೋಶವು ಕೂಡ ಸ್ಫೋಟವಾಗಲಿಕ್ಕೂ ಕೂಡ ಕಾರಣ ಆಗ್ಬೋದು. ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ಅಶ್ವಿನಿ ಗೌಡಗೆ ಎಷ್ಟು ಬೆಂಬಲ ಇದೆಯೋ ಅಷ್ಟೇ ವಿರೋಧವೂ ಕೂಡ ಇದೆ. ಹಾಗಾಗಿ ಅಶ್ವಿನಿ ಗೌಡರನ್ನು ಗೆಲ್ಲಿಸೋದು ಕೂಡ ಅಷ್ಟು ಸುಲಭ ಅಲ್ಲ. ಗೆಲ್ಲಿಸಿದ ಬಳಿಕ ಬರುವಂಥ ವಿರೋಧವನ್ನು ಕೂಡ ಎದುರಿಸೋದು ಕೂಡ ಅಷ್ಟು ಸುಲಭ ಅಲ್ಲ. ಹಾಗಾಗಿ ತುಂಬ ಎಚ್ಚರಿಕೆ ಹೆಜ್ಜೆಗಳನ್ನೇ ಅನುಸರಿಸಬೇಕಾದಂತಹ ಅವಶ್ಯಕತೆ ಇರೋದಂತೂ ಸತ್ಯ ಒಂದು. ಇನ್ನು ಎರಡನೇದು, ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೋ ಜನ ಸ್ಪರ್ಧಿಗಳು ಒಂದೊಂದು ಲೆಕ್ಕಾಚಾರವನ್ನು ಹಾಕಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಆಟವನ್ನು ಆಡ್ತಿರುವಂಥದ್ದು. ಯಾರೂ ಕೂಡ ಸೋಲ್ಬೇಕು ಅಥವಾ ಟ್ರೋಫಿಯನ್ನು ಗೆಲ್ಲಬಾರ್ದು ಅನ್ನುವಂತಹ ಹಪಾಹಪಿತನದಲ್ಲಿ ಇಲ್ಲವೇ ಇಲ್ಲ. ಅಥವಾ ನಾವು ಹೋಗ್ಬಿಡ್ತೀವಿ ಅನ್ನುವಂಥ ಅಪನಂಬಿಕೆಯಲ್ಲೂ ಕೂಡ ಇಲ್ಲ. ನಾವೆಲ್ಲರೂ ಕೂಡ ಫೈನಲ್ಗೆ ಬರ್ತೀವಿ ಅಂತಲೇ ಇಲ್ಲಿವರೆಗಿದ್ದವರು ಎಲ್ಲರೂ ಕೂಡ ಅಂದ್ಕೊಂಡಿರೋದು. ಹೀಗಿರುವಂಥ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯ ಅಂತಿಮ ಆಟವನ್ನು ಯಾರು ಗೆಲ್ತಾರೆ, ಯಾವ ರೀತಿ ಗೆಲ್ತಾರೆ, ಜೊತೆಗೆ ಅದು ಆಟಕ್ಕೆ ಯಾವ ರೀತಿ ನೆರವಾಗ್ತದೆ, ಬಿಗ್ ಬಾಸ್ ಮನೆಯ ಆಟದ ರೀತಿ ನೀತಿಗಳು ಯಾವ ರೀತಿ ಬದಲಾಗ್ತವೆ ಅನ್ನೋದು ಕೂಡ ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಇನ್ನು ಅಶ್ವಿನಿ ಗೌಡರನ್ನು ಗೆಲ್ಲಿಸುವಂತಹ ವಿಚಾರದ ಬಗ್ಗೆ ಒಂದು ಅನುಮಾನ ಮೂಡೋದಕ್ಕೆ ಕಿಚ್ಚ ಸುದೀಪ್ ಅವರು ಶನಿವಾರ ಆಡಿದಂಥ ಮಾತುಗಳು ಕೂಡ ಒಂದು ಎಕ್ಸಾಂಪಲ್ ಆಗಿ ಅಥವಾ ಒಂದು ನಿದರ್ಶನವಾಗಿ ಸಿಗ್ತಿದ್ದಾವೆ. ಎಲ್ಲೋ ಒಂದು ಕಡೆ ಕಿಚ್ಚ ಸುದೀಪ್ ಅವರು ಆಡಿದಂಥ ಮಾತುಗಳು ಅಶ್ವಿನಿ ಪರವಾಗಿಯೇ ಇತ್ತು ಅನ್ನೋದು ಕೂಡ ಕೆಲವರ ಅಭಿಪ್ರಾಯ. ಅಶ್ವಿನಿ ಪರವಾಗಿಯೇ ಕಿಚ್ಚ ಸುದೀಪ್ ಅವರು ಮಾತನಾಡಿದರು. ಅಶ್ವಿನಿ ಪರವಾಗಿಯೇ ಕಿಚ್ಚ ಸುದೀಪ್ ಅವರ ಪ್ರತಿಯೊಂದು ಮಾತುಗಳು ಕೂಡ ಇದ್ದವು. ಅಶ್ವಿನಿ ಹಾಗೆ ಮಾಡಿದರು, ಅಶ್ವಿನಿ ಹೀಗೆ ಮಾಡಿದರು, ಅಶ್ವಿನಿ ಅಂದರೆ ಒಂದು ರೀತಿಯಲ್ಲಿ ಅಶ್ವಿನಿ ಎಲ್ಲದೂ ಕೂಡ ಅಶ್ವಿನಿ ರೀತಿಯಲ್ಲೇ ಇತ್ತು ಅನ್ನೋದು ಕೂಡ ಕೆಲವರು ಮಾತನಾಡ್ತಿರುವಂಥದ್ದು. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದೇ ರೀತಿಯಾದಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಿದ್ದಾವೆ. ಎಲ್ಲೋ ಒಂದು ಕಡೆ ತೀರಾ ಅಶ್ವಿನಿಗೆ ಬಕೆಟನ್ನು ಹಿಡಿತಿದ್ದಾರೆ. ಅಶ್ವಿನಿಗೆ ತೀರಾ ಎಲ್ಲರೂ ಕೂಡ ಗೆಲ್ಲಿಸುವಂಥ ಆಲೋಚನೆಯಲ್ಲಿದ್ದಾರೆ. ಅದೇ ಕಾರಣಕ್ಕೆ ಯಾವಾಗಲೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕಾಗಿದ್ದಂತಹ ಅಶ್ವಿನಿಯನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಕೆಲವರ ಅಭಿಪ್ರಾಯಗಳು. ಇನ್ನು ಯಾಕೆ ಗೆಲ್ಲಬಾರ್ದು ಅನ್ನೋದು ಇವರ ಒಂದು ಅಭಿಪ್ರಾಯ ಆಗಿರಬಹುದು, ಅಥವಾ ಆ ರೀತಿ ಯಾಕೆ ಆಲೋಚನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಇದು ಮತ್ತೆ ಅದೇ ರೀತಿಯಾದಂಥ ಮೆಸೇಜ್ ಪಾಸ್ ಆಗಿಬಿಡುತ್ತೆ. ಅಂದರೆ ಗಿಲ್ಲಿಯೇ ಗೆಲ್ತಾನೆ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಏನು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿದ್ರಲ್ಲ, ಅದು ಅಂಥದ್ದೇನು ಮಜಾ ಕೊಡೋದಿಲ್ಲ, ಅವನೇ ಗೆದ್ದು ಬಿಡ್ತಾನೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಹಾಗಾಗಿ ಇಲ್ಲಿ ಗೆದ್ದುಬಿಟ್ಟ ಅನ್ನುವಂಥದ್ದು ಬಂದುಬಿಡುತ್ತೆ ಅಷ್ಟೇ ಅನ್ನುವಂಥದ್ದು ಬಹುಶಃ ಯೋಚನೆ ಮಾಡಬಹುದೇನೋ ಗೊತ್ತಿಲ್ಲ. ಬಟ್ ಆದರೆ ಎಲ್ಲೋ ಒಂದು ಕಡೆ ಈ ವಾರದಲ್ಲಿ ಯಾವ ರೀತಿಯಾದಂಥ ಜನಾಭಿಪ್ರಾಯ ವ್ಯಕ್ತವಾಗುತ್ತೋ ಅದ್ರ ಮೇಲೆ ಈ ವಾರ ಬಿಗ್ ಬಾಸ್ನ ವಿನ್ನರ್ನ ಘೋಷಣೆಯೂ ಕೂಡ ಆಗುತ್ತೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ನಿಮಗೇನಿಸುತ್ತೆ ಸ್ನೇಹಿತರೆ, ಅಶ್ವಿನಿಯನ್ನು ಗೆಲ್ಲಿಸುವಂಥ ಪ್ರಯತ್ನ ಎಲ್ಲೋ ಒಂದು ಕಡೆ ಸದ್ದಿಲ್ಲದೆ ಆಗ್ತಿದೆ ಅಂತೇಳಿ ನಿಮಗೂ ಕೂಡ ಅನಿಸಿದೆಯಾ? ನಿಮಗೂ ಕೂಡ ಹಾಗೇನಾದರೂ ಭಾವನೆಗಳು ಬಂದಿದೆಯಾ? ದಯವಿಟ್ಟು ಹಾಗೇನಾದರೂ ಇದ್ದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.